ವೆಲ್ಕಮ್ ಟು ಮೈ ಚಾನಲ್. ನನ್ನ ಜೊತೆ ನನ್ನ ಕತೆ ನಾಳೆ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುಂಚೆ ನೀವು ಇದೇ ಮೊದಲು ನಮ್ಮ ವಿಡಿಯೋಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನಮಗೆ ತುಂಬಾನೇ ಮುಖ್ಯ ಆಗುತ್ತೆ. ಹಾಗೆಯೇ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಈ ಕಡೆ ಸಂಚಿಕೆ ಶುರುವಿನಲ್ಲಿ ಭೂಮಿ ಅಜಿತ್ ಮತ್ತೆ ಶಾರದಾರನ್ನ ತನ್ನ ತೊಡೆಯ ಮೇಲೆ ಮಲಸ್ಕೊಂಡಿದ್ದಾಗ ಶಾರದಾ ತನ್ನ ಭುಜದ ಮೇಲೆ ಮಲ್ಕೊಂಡಿರ್ತಾರೆ. ಅಲ್ಲಿಗೆ ಶ್ರವಣ್, ಸಂಗೀತ ಮತ್ತು ಸತ್ಯ ಎಲ್ಲ ಬಂದ್ಬಿಟ್ಟು ಶ್ರವಣ್ ಒಂದು ಬೆಡ್ಶೀಟ್ ಅನ್ನ ತಂದು ಶಾರದಾ ಅವ್ರಿಗೆ ಹೊದಿಸ್ತಾರೆ. ಈ ಕಡೆ ಸತ್ಯ ಕೂಡ ಇನ್ನೊಂದು ಬೆಡ್ಶೀಟ್ ಅನ್ನ ತಂದು ಅಜಿತ್ಗೆ ಹೊದಿಸಿದಾಗ ಸಂಗೀತ ಅವರು ಒಂದು ಶಾಲ್ ಅನ್ನ ತಂದು ಭೂಮಿಗೆ ಹೊದಿಸ್ತಾರೆ. ಸತ್ಯ, ನನ್ನ ಮಗನನ್ನ ನೋಡು ಎಷ್ಟು ಮುದ್ದಾಗಿ ಮಗು ತರ ಮಲ್ಕೊಂಡಿದ್ದಾನೆ ಅಂತ ಹೇಳಿದಾಗ ಗುಡ್ ನೈಟ್ ಶಾರದಾ ಅಂತ ಹೇಳ್ಬಿಟ್ಟು ಶ್ರವಣ್ ಅವರು ಶಾರದಾ ಅವ್ರಿಗೆ ಹೇಳ್ತಾರೆ. ನಂತರ ಭೂಮಿ ಗುಡ್ ನೈಟ್ ಅಂತ ಹೇಳ್ಬಿಟ್ಟು ಶ್ರವಣ್ ಅವರು ಭೂಮಿಗೂ ಗುಡ್ ನೈಟ್ ಹೇಳಿದಾಗ ಸಂಗೀತ, ಭೂಮಿ ಹುಷಾರು, ಇನ್ನೊಂದ್ ಸ್ವಲ್ಪ ಹೊತ್ತು ನೋಡು, ಇವರಿಬ್ರು ಎದ್ದೇಳಿಲ್ಲ ಅಂತ ಅಂದ್ರೆ ನೀನೇ ಇವರಿಬ್ಬರನ್ನ ಎಬ್ಬಿಸ್ಕೊಂಡು ಕರ್ಕೊಂಡು ಒಳಗ್ ಬಂದ್ಬಿಡು, ತುಂಬಾನೇ ಚಳಿ ಇದೆ ಗೊತ್ತಾಯ್ತಾ ಅಂತ ಸಂಗೀತ ಅವರು ಹೇಳಿದಾಗ ಸರಿಯತ್ತೆ ಅಮ್ಮ ಮಾತ್ರೆಯನ್ನ ತಗೊಂಡ್ರು ಬಿಟ್ರು ಅಂತ ಭೂಮಿ ಕೇಳ್ತಾ ಇದ್ದಾಗ ಇರು ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ತೀಯಾ, ನೀನು ಅದ್ರ ಬಗ್ಗೆ ಟೆನ್ಷನ್ ತಗೋಬೇಡ, ಅವ್ರು ಆಲ್ರೆಡಿ ಮಾತ್ರೆಯನ್ನ ತಗೊಂಡು ಅವ್ರು ಇವಾಗ ಚೆನ್ನಾಗಿ ನಿದ್ರೆ ಮಾಡ್ತಾ ಇದ್ರ ಅಂತ ಸಂಗೀತ ಅವರು ಹೇಳಿದಾಗ ಭೂಮಿ ಸರಿ ನೀವು ಕೂಡ ಬೇಗ ಹೋಗಿ ಮಲ್ಕೊಳ್ಳಿ ಅತ್ತೆ ಅಂತ ಹೇಳ್ತಾರೆ. ನಂತರ ಸಂಗೀತ ಸರಿ ಆಯ್ತು ನಾವು ಹೋಗಿ ಮಲ್ಕೊಳ್ತೀವಿ, ಆದ್ರೆ ನೀನು ಹುಷಾರು, ತುಂಬಾನೇ ಚಳಿ ಇದೆ, ತುಂಬಾ ಹೊತ್ತು ಇಲ್ಲೇ ಇರೋದಕ್ಕೆ ಹೋಗ್ಬೇಡ, ಅವರಿಗೆ ಎಚ್ಚರ ಆಗಿಲ್ಲ ಅಂದ್ರೆ ಆದಷ್ಟು ಬೇಗ ಅವ್ರನ್ನ ಎಬ್ಬಿಸ್ಬಿಟ್ಟು ಒಳಗಡೆ ಮಲ್ಗೋದಕ್ಕೆ ಹೇಳು ಅಂತ ಹೇಳ್ಬಿಟ್ಟು ಸಂಗೀತ ಅವರು ಭೂಮಿಗೆ ಹೇಳ್ತಾರೆ. ಈ ಕಡೆ ಸಂಗೀತ ಮತ್ತೆ ಶ್ರವಣ್ ಇಬ್ರು ಕೂಡ ಒಳಗಡೆ ಹೋದ ನಂತರ ನೀನು ಏನೋ ಅನ್ಕೋಬೇಡ, ನಿಮ್ಮಿಬ್ಬರನ್ನ ಹೀಗೆ ನೋಡ್ತಾ ಇದ್ರೆ ತುಂಬಾನೇ ಸಂತೋಷ ಆಗ್ತಾ ಇದೆ, ಅವನ ನಿದ್ದೆ ಹಾಳಾಗ್ತಾ ಇದೆ ಅಂತ ಹೇಳ್ಬಿಟ್ಟು ನಿನ್ನ ನಿದ್ದೆಯನ್ನ ಕೆಡಿಸ್ಕೊಳ್ತಾ ಇದೆಯಲ್ಲ, ಏನ್ ಕತೆ ಇದು, ಏನ್ ಹೇಳೋದಕ್ಕೆ ಉತ್ತರನೇ ಇಲ್ಲ, ಈಗ ಉತ್ತರ ಬರೋ ತರ ನಾನ್ ಮಾಡ್ತೀನಿ, ಇವಾಗ ನೀನ್ ಏನ್ ಮಾಡ್ಬೇಕು ಗೊತ್ತಾ, ಒಂದು ಸುಂದರವಾದ ಹಾಡನ್ನ ಹಾಕ್ತೀನಿ, ಅದನ್ನ ನೀನು ನೋಡ್ತಾ ಒಂದು ಕಲ್ಪನಾ ಲೋಕಕ್ಕೆ ಹೋಗು, ವಾತಾವರಣದಲ್ಲಿ ಹೇಗಿದ್ರು ತುಂಬಾನೇ ಚಂದವಾಗಿದೆ ಅಲ್ವಾ ಅಂತ ಸತ್ಯ ಹೇಳ್ತಾ ಇದ್ದಾಗ ಸತ್ಯನ ನೀವು ಹಾಡನ್ನ ಹಾಕಿದ್ರೆ ಸಾಹೇಬ್ರಿಗೆ ಏನಾದ್ರೂ ಎಚ್ಚರ ಆಗಿ ಹೋಗುತ್ತೆ ಅಂತ ಭೂಮಿ ಹೇಳಿದಾಗ ಹೇಗೆ ಎಚ್ಚರ ಆಗುತ್ತೆ, ಅವನಿಗೆ 10 ಸ್ಪೀಕರ್ ಇಟ್ಟರು ಕೂಡ ಎಚ್ಚರಿಕೆ ಆಗೋದಿಲ್ಲ, ಬಾಲ್ಯದಿಂದ ಕೂಡ ನಾನು ಅವನ್ನ ನೋಡ್ಕೊಂಡ್ ಬಂದಿದ್ದೀನಲ್ವಾ, ಒಂದ್ಸರಿ ನಿದ್ರೆ ಜಾರ್ದ ಅಂತ ಹೇಳಿದ್ರೆ ಮುಗ್ದೆ ಹೋಯ್ತು, ಬೆಳಗಾದ್ಮೇಲೆನೆ ಅವನು ಹೇಳೋದು, ನಚ್ಚಿ ಕೂಡ ಹಾಗೇನೆ, ಕುಂಭಕರ್ಣನ್ ತರ ಇಬ್ರು ಅಣ್ಣ ತಮ್ಮ ಅಂತ ಸತ್ಯ ಹೇಳ್ತಾ ಇದ್ದಾಗ ಮತ್ತೆ ಅಮ್ಮ ಏನಾದ್ರು ಅಂತ ಹೇಳಿ ಭೂಮಿ ಹೇಳ್ತಾ ಇದ್ದಾಗ ಅಮ್ಮಂಗೆ ಏನು ತೊಂದರೆ ಆಗೋದಿಲ್ಲ, ನೀನೇನು ಕೂಡ ಚಿಂತೆ ಮಾಡ್ಬೇಡ, ಇಬ್ರು ಹಾಯಾಗಿ ಮಲ್ಕೊಂಡಿದ್ದಾರೆ, ಹಾಡನ್ನ ಹಾಕ್ತೀನಿ, ನೀನು ಕೂಡ ಹಾಯಾಗಿ ಸುಮ್ಮನೆ ನೋಡ್ತಾ ನೀನು ಒಂದು ಇಮ್ಯಾಜಿನೇಷನ್ಗೆ ಹೋಗ್ಬಿಡು ಅಂತ ಹೇಳ್ಬಿಟ್ಟು ಸತ್ಯ ಹೇಳ್ಬಿಟ್ಟು ಶುಭರಾತ್ರಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಈ ಕಡೆ ಭೂಮಿ ಹಾಡನ್ನ ಕೇಳ್ತಾ ಅಜಿತ್ ಜೊತೆ ಕಳೆದಂತ ಸ್ವೀಟ್ ಮೆಮೊರೀಸ್ನೆಲ್ಲ ನೆನ್ಪು ಮಾಡ್ಕೊಳ್ತಾ ಇರ್ತಾರೆ. ಅಜಿತ್ ತನ್ಗೆ ಪ್ರಪೋಸ್ ಮಾಡಿದ ವಿಷಯದ ಬಗ್ಗೆ ಕೂಡ ಭೂಮಿ ನೆನ್ಪು ಮಾಡ್ಕೊಳ್ತಾ ಇದ್ದಾಗ ಭೂಮಿ ಎಲ್ಲಿ ಜಾಸ್ತಿ ನಮ್ಗೆ ನಿದ್ದೆ ಬರುತ್ತೋ ಅಲ್ಲಿ ನಮ್ಗೆ ನೆಮ್ಮದಿ ಇರುತ್ತೆ ಅಂತ ಅರ್ಥ ಅಂತೆ. ಆತರ ಯಾವಾಗ್ಲೂ ನಮ್ಮಪ್ಪ ಹೇಳ್ತಾ ಇದ್ರು ನನ್ಗೆ, ನಮ್ಮ ಮನೆಯಲ್ಲಿ ನಮ್ಮವರು ನಮ್ ಜೊತೆ ಇದ್ದಾಗ ನಮ್ಮವರ ಉಸಿರು ನಮ್ಗೆ ತಾಕಿದ್ರು ಸಾಕಂತೆ, ಅಲ್ಲಿ ನಮ್ಗೆ ನೆಮ್ಮದಿ ಸಿಗುತ್ತೆ, ಅಲ್ಲಿ ನಮ್ಗೆ ಒಳ್ಳೆ ನಿದ್ರೆ ಬರುತ್ತೆ, ನೀವಿಬ್ರು ಎಷ್ಟು ಚೆನ್ನಾಗಿ ಮಲಗಿದ್ದೀರಾ, ನನ್ನ ಮನಸ್ಸಲ್ಲಿರುವ ಮಾತನ್ನ ಇವಾಗ ನಾನ್ ನಿಮ್ಮ ಹತ್ರ ಯಾವುದೇ ಹಿಂಜರಿಕೆ ಇಲ್ಲದೆ ಹೇಳ್ಕೋಬಹುದು, ಹೇಗೂ ನಿಮ್ಗೆ ತುಂಬಾನೇ ನಿದ್ರೆ ಬಂದಿದೆ, ಗಾಢವಾಗಿ ತುಂಬಾ ಚೆನ್ನಾಗಿ ನಿದ್ರೆ ಮಾಡ್ತಾ ಇದ್ದೀರಾ ಸಾಹೇಬ್ರೆ, ಇದೇ ಒಳ್ಳೆ ಟೈಮ್, ನನ್ನ ಮನಸ್ಸಲ್ಲಿರೋ ಮಾತುಗಳನ್ನ ಹೇಳ್ಕೊಂಡು ನನ್ನ ಮನಸ್ಸನ್ನು ಕೂಡ ನಾನು ಹಗುರ ಮಾಡ್ಕೊಳ್ತೀನಿ, ಈ ಮಾತನ್ನ ನಿಮ್ಮ ಹತ್ರ ಹೇಳ್ಕೊಳ್ತೀನಿ, ಶುರು ಮಾಡ್ಲಾ, ಎಲ್ಲಿಂದ ಶುರು ಮಾಡ್ಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ, ನಮ್ಮಿಬ್ಬರ ಸಂಬಂಧ ತುಂಬಾ ದೂರ ಹೋಗುತ್ತೆ ಅಂತ ಅನ್ಕೊಂಡಿದ್ದ ಆ ಮಾತುಗಳನ್ನ ಹೇಳ, ಅಥವಾ ನಮ್ಮಿಬ್ಬರ ಸಂಬಂಧ ಇನ್ನೇನು ಮುಗಿದು ಹೋಗ್ತಾ ಇದೆ ಅನ್ನೋ ಮಾತುಗಳನ್ನ ಹೇಳ ಅಂತ ಹೇಳಿ ಭೂಮಿ ತುಂಬಾನೇ ಫೀಲ್ ಮಾಡ್ಕೊಳ್ತಾ ಇರ್ತಾರೆ. ಸಾಹೇಬ್ರಿ, ಇಲ್ಲಿ ಮೇಲೆ ಆಕಾಶದಲ್ಲಿ ಕಾಣಿಸ್ತಾ ಇದೆಯಲ್ಲ ನಕ್ಷತ್ರಗಳು, ಆ ನಕ್ಷತ್ರಗಳನ್ನ ಎಣಿಸೋದಕ್ಕೆ ಎಷ್ಟು ಸಮಯ ಬೇಕು ಅಷ್ಟು ಸಮಯ ನಾನ್ ನಿಮ್ ಜೊತೆ ಕಳಿಬೇಕು ಅನ್ನೋ ಆಸೆ ಇದೆ ಅಂತ ಭೂಮಿ ಮಾತಾಡ್ತಾ ಇರ್ತಾರೆ. ಈ ಕಡೆ ದೇವಿಯಾನಿ ಕಳ್ಳ ಬೆಕ್ಕಿನ ತರ ಹೊರಗಡೆ ಆಚೆ ಬರ್ತಾ ಇರ್ತಾರೆ ಭೂಮಿಗೆ ಗೊತ್ತಾಗದೆ ಇರೋ ಹಾಗೆ. ನಂತರ ಭೂಮಿ ಕಣ್ಣನ್ನು ತಪ್ಪಿಸ್ಬಿಟ್ಟು ದೇವಿಯಾನಿ ಎಲ್ಲಿಗೋ ಹೊರಟೋಗ್ತಾಳೆ. ಈ ಕಡೆ ಭೂಮಿ ಮಾತ್ರ ದೇವಿಯಾನಿನ ಗಮನಿಸೋದೇ ಇಲ್ಲ. ಅವಳು ಅಜಿತ್ ಹತ್ರನೇ ಮಾತಾಡ್ತಾ ಸಾಹೇಬ್ರೆ ಕೊನೆವರೆಗೂ ನೀವು ನನ್ನ ಜೊತೆ ಇರ್ತೀರಾ ಅಂತ ಅಜಿತ್ ಹತ್ರ ಭೂಮಿ ಕೇಳ್ತಾ ಇರ್ತಾಳೆ. ಆದ್ರೆ ಅಜಿತ್ ಮಾತ್ರ ತುಂಬಾ ಗಾಢವಾದ ನಿದ್ದೆಯಲ್ಲಿ ಇರ್ತಾನೆ. ಎಷ್ಟು ಮುದ್ದಾಗಿದ್ದೀರಾ ನೋಡಿ, ಒಂದ್ ವಿಷಯ ಏನು ಅಂತ ಗೊತ್ತಾ, ನನ್ನ ದೃಷ್ಟಿನೇ ನಿಮ್ಗೆ ತಾಕ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಅಜಿತ್ ದೃಷ್ಟಿಯನ್ನ ತೆಗಿತಾರೆ ಭೂಮಿ. ಪಾಪ ನಮ್ ಶಾರದಮ್ಮ ಕೂಡ ನಮ್ಮ ಸಾಹೇಬ್ರು ತರನೇ ನನ್ನ ಮೇಲೆ ತುಂಬಾನೇ ನಂಬಿಕೆ ಇಟ್ಟು ಹಾಯಾಗಿ ಮಲ್ಕೊಂಡಿದ್ದಾರೆ. ಮನಸ್ವಿನಿ ಅವರು ನಿಮ್ ಜೊತೆ ಇದ್ದಿದ್ರೆ ಅವ್ರು ನಿಮ್ಗೆ ಎಷ್ಟು ಪ್ರೀತಿ ಕೊಡ್ತಾ ಇದ್ರು ಗೊತ್ತಿಲ್ಲ.
ಹಾಗೇನೆ ನಾನು ಕೂಡ ನಿಮ್ಮ ಮಗಳಾಗಿ ನಿಮ್ಮನ್ನ ನೋಡ್ಕೊಳ್ತೀನಿ ಅಂತ ಭೂಮಿ ಹೇಳ್ತಾ ತೂಕಳಿಸ್ತಾ ಇರ್ತಾಳೆ. ಈ ಕಡೆ ಶಾರದಮ್ಮನ ತನ್ನ ಭುಜದಿಂದ ಸೀದಾ ತನ್ನ ತೊಡೆ ಮೇಲೆ ಮಲಗಿಸ್ಕೊಳ್ತಾಳೆ. ನಂತರ ಭೂಮಿಗೂ ಕೂಡ ತುಂಬಾನೇ ನಿದ್ದೆ ಎಳಿತಾ ಇರುತ್ತೆ. ಹಾಗೇನೆ ಅವಳು ಕೂಡ ಮೆತ್ತಗೆ ಅಜಿತ್ ಮೈ ಮೇಲೆನೆ ಮಲ್ಕೊಂಡ್ಬಿಟ್ಟಿರ್ತಾಳೆ. ನಂತರ ಮಾರನೇ ದಿನ ಬೆಳಗ್ಗೆ ಅಜಿತ್ ತನ್ನ ರೂಮಲ್ಲಿ ಭೂಮಿ ಮತ್ತು ತನ್ನ ಮದುವೆ ಫೋಟೋವನ್ನ ತುಂಬಾನೇ ಡೀಪ್ ಆಗಿ ನೋಡ್ತಾ ಏನೋ ಯೋಚನೆ ಮಾಡ್ತಾ ಇರ್ತಾನೆ. ಅಲ್ಲಿಗೆ ಭೂಮಿ ಬಂದ್ಬಿಟ್ಟು, ಸಾಹೇಬ್ರೆ ಏನು ನಮ್ಮಿಬ್ರು ಫೋಟೋನ ಹೊಸದಾಗಿ ನೋಡೋ ತರ ನೋಡ್ತಾ ಇದ್ದೀರಲ್ಲ ಅಂತ ಕೇಳಿದಾಗ, ಅಜಿತ್ ನೋಡು ನಾವಿಬ್ರು ಮೇಡ್ ಫಾರ್ ಈಚ್ ಅದರ್ ಅಲ್ವಾ ಅನ್ನೋ ತರ ಕಾಣಿಸ್ತಾ ಇದೀವಿ ಅಂತ ಅಪ್ಪ ಅಮ್ಮ ಹೇಳ್ತಾರೆ ಅಂತ ಅಜಿತ್ ಹೇಳಿದಾಗ, ಭೂಮಿ ಮನೆಯವ್ರಿಗೆ ಯಾರಿಗೂ ಕೂಡ ಗೊತ್ತಿಲ್ವಲ್ಲ ನಾವು ಈ ರೀತಿ ಕಾಂಟ್ರಾಕ್ಟ್ ಮದುವೆ ಆಗಿದ್ದೀವಿ ಅಂತ ಹೇಳ್ಬಿಟ್ಟು ಭೂಮಿ ಆ ಫೋಟೋನ ತೆಗೆದು ಕ್ಯಾಲೆಂಡರ್ ಅಲ್ಲಿ ಮಾರ್ಕ್ ಮಾಡ್ತಾ ಇರ್ತಾಳೆ. ಆಗ ಅಜಿತ್ ಇದನ್ನ ನೋಡ್ಬಿಟ್ಟು ಭೂಮಿ ಅಂತ ಜೋರಾಗಿ ಕಿಚ್ಕೊಂಡು ಹಾಗೇನೆ ಎದೆನ ಹಿಡ್ಕೊಂಡು ಅಲ್ಲೇ ಹಾಸಿಗೆ ಮೇಲೆ ಕೂತ್ಕೊಂಡ್ಬಿಡ್ತಾನೆ. ಭೂಮಿ ಇದನ್ನ ನೋಡಿ ತುಂಬಾನೇ ಶಾಕ್ ಆಗ್ಬಿಟ್ಟು, ಅಯ್ಯೋ ಸಾಹೇಬ್ರೆ ಏನಾಯ್ತು ಏನಾಯ್ತು ಅಂತ ಗಾಬರಿಯಲ್ಲಿ ಕೇಳ್ತಾ ಇದ್ದಾಗ, ಅಜಿತ್ ಗ್ಯಾಸ್ಟ್ರಿಕ್ ಆಗಿತ್ತು ಅಂತ ಕಾಣಿಸುತ್ತೆ, ಎದೆ ಸ್ವಲ್ಪ ಹಿಂದಾಗಾಯ್ತು ಅಂತ ಹೇಳಿದಾಗ, ಅಯ್ಯೋ ನೀವು ಭೂಮಿ ಅಂತ ಕರೆದಾಗ ನನಗೆ 1 ನಿಮಿಷ ನನ್ನ ಹೃದಯನೇ ನಿಂತೋದಾಗೆ ಆಯ್ತು ಸಾಹೇಬ್ರೆ ಅಂತ ಭೂಮಿ ಹೇಳಿದಾಗ, ಹಾಗಾದ್ರೆ ನಾನು ನಿನ್ನ ಹೃದಯದಲ್ಲಿ ಇದ್ದೀನಿ ಅಂತ ಆಯ್ತು ಅಂತ ಅಜಿತ್ ಹೇಳ್ತಾನೆ. ಆಗ ಭೂಮಿ ಒಂದೇ ಸಮನೆ ಅಜಿತ್ನ ನೋಡ್ತಾ ಕಳೆದೋಗಿರ್ತಾಳೆ. ಇದಿಷ್ಟು ನಾಳೆಯ ಸಂಚಿಕೆ ಆಗಿರುತ್ತೆ. ಈ ವಿಡಿಯೋ ಇಷ್ಟ ಆದಲ್ಲಿ ಈ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೇನೇ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಶುಭ ದಿನ. ಧನ್ಯವಾದಗಳು.